ಜನರ ಮುಂದೆ ಇಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ಇದೊಂದು ನನ್ನ 17 ವರ್ಷದ ಪಯಣ ಇವತ್ತು ನನ್ಸಾಗಿದೆ. ಅದು ನನ್ನ ಫ್ರೆಂಡ್ ಮುಖಾಂತರ ಈ ಒಂದು ಅಪರ್ಚುನಿಟಿ ಸಿಕ್ಕಿದೆ. ಅವ್ರು ಕೊಟ್ಟಂತ ಅವಕಾಶನ ನಾನು ಚೆನ್ನಾಗಿ ಉಪಯೋಗಿಸಿ ಇವತ್ತು ಜನರ ಮುಂದೆ ತಂದಿದ್ದೀನಿ. ಇವತ್ತಿಷ್ಟು ಜನ ನೋಡಿದಾಗ ಅವರು ಹೇಳಿರೋ ಮಾತು ನಂಗೆ ತುಂಬಾ ಖುಷಿ ಅನಿಸ್ತು. ನಂಗೆ ಇನ್ನು ಉಳಿದಿರೋದು ಒಂದೇ, ಈ ಮೂವಿ ಕಂಟೆಂಟ್ ಜನರ ಕಿವಿಗೆ ತಲುಪಬೇಕು ಅಂತ. ಯಾಕಂದ್ರೆ ನಾವು ಒಂದು ಒಳ್ಳೆ ಪ್ರಾಜೆಕ್ಟ್ ನ ಕೊಟ್ಟಿದೀವಿ ಅಂತ ಇವತ್ತು ಗೊತ್ತಾಗಿದೆ ಇಲ್ಲಿ ಬಂದ ಪ್ರೇಕ್ಷಕರ ಮುಖಾಂತರ. ಸೊ ಇದು ಜನರಿಗೆ ತಲುಪಬೇಕು. ಈ ಕೆಲಸನ ಇದನ್ನ ನೀವು ಜನರಿಗೆ ತಲುಪಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಯಾವತ್ತು ಒಂದು ಒಳ್ಳೆ ಸಿನಿಮಾ ಫಾಸ್ಟ್ ಆಗಿ ಮೂವ್ ಆಗಿ ಹೋಗ್ಬಾರ್ದು. ಅದ ತುಂಬಾ ದಿನಗಳ ಕಾಲ ಥಿಯೇಟರ್ ಅಲ್ಲಿ ಉಳಿಬೇಕು ಅಂದ್ರೆ ಜನರು ಥಿಯೇಟರ್ಗೆ ಬರಬೇಕು. ಸೊ ನಾನು ಜನರ ಹತ್ರ ಇಷ್ಟೇ ಕೇಳ್ಕೊಳ್ಳೋದು, ಒಂದು ಉತ್ತಮ ಕೌಟುಂಬಿಕ ಚಿತ್ರ ಇದು. ಎಲ್ಲ ಮನೆಯವರು ಕೂತು ನೋಡುವಂತ ಚಿತ್ರ. ಅದರಿಂದ ಎಲ್ಲರೂ ಥಿಯೇಟರ್ಗೆ ಬಂದು ಈ ಸಿನಿಮಾ ನೋಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಎಲ್ಲ ಹೊಸಬ್ರದೇ ತಂಡ, ನಿಮ್ ತಂಡ ಸಪೋರ್ಟ್ ಹೇಗಿದೆ ಸರ್? ನಂಗೆ ಇಲ್ಲಿ ಹೊಸೊಬ್ರು ಅಂತ ಇಲ್ಲಿ ಹೊಸೊಬ್ರು ಅಂತ ಯಾರು ಇಲ್ಲ, ಎಲ್ಲ ಎಕ್ಸ್ಪೀರಿಯನ್ಸ್ ಅವರೇ. ಆದ್ರೆ ಎಲ್ರು ತುಂಬಾ ವರ್ಷಗಳಿಂದ ಕೆಲಸ ಮಾಡಿರೋರೆ. ಸೊ ಚಿತ್ರ ತಂಡ ಹೊಸದಾಗಿರ್ಬೋದು, ಬಟ್ ಎಲ್ಲ ಕಲಾವಿದರಾಗ್ಲಿ ಟೆಕ್ನಿಷಿಯನ್ ಆಗ್ಲಿ ಎಲ್ರು ಅನುಭವ ಉಳ್ಳವರೇ. ಆದ್ರಿಂದ ನಮಗೆ ಯಾವ್ದು ತೊಂದರೆ ಆಗಿಲ್ಲ, ನೀಟ್ ಆಗಿ ಸಿನಿಮಾ ಬಂದಿದೆ, ನಾವು ಅನ್ಕೊಂಡಿರೋ ರೀತಿ ಬಂದಿದೆ. ಸೊ ತುಂಬಾ ಖುಷಿ ಅನಿಸ್ತಾ ಇದೆ. ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅಂದ್ರೆ ಸಿನಿಮಾನ ಯಾಕೆ ನೋಡ್ಬೇಕು? ಖಂಡಿತವಾಗ್ಲೂ ಈ ಸಿನಿಮಾನ ನೀವು ಯಾಕೆ ನೋಡ್ಬೇಕು ಅಂತ ಹೇಳಿದ್ರೆ, ಪ್ರತಿಯೊಬ್ಬರ ಜೀವನದಲ್ಲಿ ಏನ್ ಘಟನೆಗಳು ನಡೆಯುತ್ತೋ ಅದ್ರಲ್ಲಿ ಒಂದಾದ್ರೂ ಒಂದು ಘಟನೆಗಳು ಇದ್ರಲ್ಲಿ ಇರುತ್ತೆ. ಸೊ ಇದೊಂದು ಫ್ಯಾಮಿಲಿ ಕಂಟೆಂಟ್ ಇರೋ ಮೂವಿ. ಸೊ ಇದು ಬೇಗ ಎಲ್ರಿಗೂ ಟಚ್ ಆಗುತ್ತೆ. ನಿಮಗೆ ಎಲ್ಲೂ ಇದರಲ್ಲಿ ಬೋರ್ ಅಂತ ಅನ್ಸಲ್ಲ. ಒಬ್ಬ ತಂದೆಯಾಗಿ, ತಾಯಿಯಾಗಿ, ಮಗನಾಗಿ, ಲವರ್ ಆಗಿ, ಪ್ರೇಮಿಯಾಗಿ, ಮಗಳಾಗಿ, ನಿಮಗೆ ಏನ್ ಬೇಕೋ ಎಲ್ಲಾ ಕಂಟೆಂಟ್ಗಳು ಇದರಲ್ಲಿದೆ. ಸೊ ಇದರಲ್ಲಿ ಟ್ವಿಸ್ಟ್ಗಳು ತುಂಬಾ ಇದೆ. ನಿಮಗೆ ಬೋರ್ ಅಂತ ಅನ್ಸೋದೇ ಇಲ್ಲ. 100% ನಿಮಗೆ ಮನರಂಜನೆ ಕೊಡುತ್ತಿದ್ದು. ನೀವು ಕೊಟ್ಟ ದುಡ್ಡಿಗೆ ಯಾವುದೇ ರೀತಿ ಮೋಸ ಆಗಲ್ಲ. ಉತ್ತಮ ಮನರಂಜನೆ ಚಿತ್ರವನ್ನು ನಾವು ಮಾಡಿದೀವಿ. ದಯವಿಟ್ಟು ಬಂದು ಚಿತ್ರಮಂದಿರದಲ್ಲಿ ಈ ಸಿನಿಮಾನ ನೋಡಿ ನಮ್ಮನ್ನು ಪಾತ್ರ ಒಬ್ಬ ಅಪ್ಪ ಅಂದ್ರೆ ಜವಾಬ್ದಾರಿ. ಅಪ್ಪ ಇದಕ್ಕೆ ಕೊಟ್ಟು ಜವಾಬ್ದಾರಿ ಅಂತ ಹೇಳ್ಬೋದು. ಸೊ ಇದರಲ್ಲಿ ನನ್ನ ಮಗ ಅಂತ ಸೋಮವಾರಿಗೆ ಕಳ್ಕೊಂಡಿರ್ತಾನೆ. ಸೊ ಅವಾಗ ನನಗೆ ಅವ್ನ ಬಗ್ಗೆ ತುಂಬಾ ಬೇಜಾರಿರುತ್ತೆ. ಸೊ ಅವನ ಬಗ್ಗೆ ಅದು ಬೈತಾ ಇರ್ತೀನಿ, ಅದೆಲ್ಲ ಮಾಡ್ತಾ ಇರ್ತೀನಿ. ಅದು ಅದೇ ಅಪ್ಪ ಮಾಡ್ತಾ ಇರ್ತಾನೆ, ಅಂದ್ರೆ ಅವ್ನ ಭವಿಷ್ಯ ಚೆನ್ನಾಗಾಗ್ಲಿ ಅಂತ. ಅದೇ ಮಗ ಮುಂದೆ ಏನೋ ಒಳ್ಳೆ ಕಾರ್ಯ ಮಾಡ್ತೀನಿ ಅಂತ ಹೊರಟಾಗ ಅವ್ನ್ ಬೆನ್ ತಟ್ಟಿ ನಾನು ಸಪೋರ್ಟ್ ಮಾಡ್ತೀನಿ, ಅವ್ನ ಬೆನ್ನಿಂದ ನಿಲ್ತೀನಿ. ಒಂದು ಜವಾಬ್ದಾರಿಯುತ ಪಾತ್ರ. ಸೊ ಒಂದು ಅಪ್ಪ ಈ ತರದ ಒಂದು ಪಾತ್ರ ನೋಡಿದಾಗ ಜನಕ್ಕೊಂದು ರೋಲ್ ಮಾಡಲ್ ಆಗ್ಬೋದು ಈ ಪಾತ್ರ ಅಂತ ಅನಿಸ್ತು. ಸೊ ಅದು ಹೇಳಿದ್ಕೊಳ್ಳಿ ಅಂತಕ್ಕಂಥ ಒಪ್ಕೊಂಡ್ಬಿಟ್ಟೆ. ಸೊ ಆಲ್ರೆಡಿ ನೋಡಿರ್ತೀರಾ ನನ್ನ ಪಾತ್ರ 2 ಶೇದಲ್ಲಿ ನಾನು ಪ್ಲೇ ಮಾಡ್ತಾ ಇರೋದು. ಸೊ ಕ್ಯಾರೆಕ್ಟರ್ ಮಾಡಕ್ ನನಗೆ ತುಂಬಾನೇ ಖುಷಿ ಇದೆ. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಸೊ ಇವತ್ತು ಸಿನಿಮಾ ನೋಡಿದ್ಮೇಲೆ ಐ ವಾಸ್ ಲೈಕ್ ಓಕೆ, ತುಂಬಾ ಚೆನ್ನಾಗಿ ಬಂದಿದೆ ಅಂತ. ಬಿಕಾಸ್ ನನ್ನನ್ನು ನಾನು ನೋಡುವಾಗ್ಲೇ ಆ ಎಮೋಷನಲ್ ಇದ್ರಲ್ಲಿ ನನಗೆ ಅದು ಕನೆಕ್ಟ್ ಆಯ್ತು ತುಂಬಾ ಇದ್ರಲ್ಲಿ. ಸೊ ಐ ಫೀಲ್ ವೆರಿ ಹ್ಯಾಪಿ. ಈ ಇಂತ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿ, ಒಂದು ಹೋಮ್ಲಿ ಫೀಲ್ ಕ್ಯಾರೆಕ್ಟರ್ ಮಾಡಿ ಅಂತ ತುಂಬಾ ಖುಷಿ ಇದೆ, ಹೆಮ್ಮೆ ಇದೆ. ಇನ್ನ ನಿಮ್ಗಳ ಕೆಲ್ಸ ಎಲ್ಲಾರ್ಗು ತಲುಪಿಸಿ ಇಂತ ಒಳ್ಳೆ ಸಿನಿಮಾ ಇದೆ ಅಂತ. ಸೊ ಎಲ್ಲಾರು ಬಂದು ಥಿಯೇಟರ್ ಅಲ್ಲಿ ಬಂದು ಈ ಸಿನಿಮಾ ನೋಡ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದು ಮೂವಿ ನೋಡಿದಕ್ಕೆ. ನಾವು ಅನ್ಕೊಂಡಿರ್ಲಿಲ್ಲ ಇಷ್ಟು ಬೇಗ ಕೆಲಸ ಮುಗಿಸಿ ಬೇಗ ರಿಲೀಸ್ ಮಾಡ್ತೀವಿ ಅಂತ. ಸೊ ನಮ್ಮ ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಎಂಟೈರ್ ಟೀಮ್ ಕೊಟ್ಟಿರೋ ಮಾತ್ ಪ್ರಕಾರ ಕರೆಕ್ಟ್ ಅವ್ರು ಅನ್ಕೊಂಡಿರೋಕ್ಕಿಂತ ಮುಂಚೆನೆ ರಿಲೀಸ್ ಮಾಡಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಟು ದಿ ಹೋಲ್ ಟೀಮ್. ಅಂಡ್ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಫಸ್ಟ್ ಟೈಮ್ ಇವಾಗ್ಲೇ ನೋಡಿರೋದು ಡಬ್ಬಿಂಗ್ ಟೈಮ್ ಅಲ್ಲಿ. ಡಬ್ಬಿಂಗ್ ನನ್ ಪೋರ್ಷನ್ ಮಾತ್ರ ನೋಡಿದ್ದೆ. ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್ ನಾನ್ ಬರ್ಬೇಕಾದ್ರೆ ತುಂಬಾ ನರ್ವಸ್ ಆಗಿತ್ತು. ಬಿಕಾಸ್ ನನ್ ತಂಗಿ ಫ್ಯಾಮಿಲಿ ಅವರೆಲ್ಲ ಬಂದಿದ್ರು, ಹೆಂಗಿರುತ್ತೋ ಏನೋ ಏನ್ ಕಥೆನೋ ಅಂತ. ಬಟ್ ನನ್ ತಂಗಿ ಯಾವಾಗ್ಲೂ ಆನೆಸ್ಟ್ ಆಗಿ ರಿವ್ಯೂ ಕೊಡ್ತಾಳೆ. ಸೊ ಶಿ ವಾಸ್ ವೆರಿ ಹ್ಯಾಪಿ. ಎಲ್ಲರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಶಿ ವಾಸ್ ವೆರಿ ಹ್ಯಾಪಿ ಫಾರ್ ಮೀ. ಒಂದು ಎಲ್ರು ಹೇಳ್ದಂಗೆ ಫ್ಯಾಮಿಲಿ ಓರಿಯೆಂಟೆಡ್ ಸ್ಕ್ರಿಪ್ಟ್. ಸೊ ಎಲ್ಲಾ ಏಜ್ ಗ್ರೂಪ್ ಅವರು ಕುತ್ಕೊಂಡು ಆರಾಮಾಗಿ ನೋಡ್ಬೋದು. ಒಂದೊಳ್ಳೆ ಕಂಟೆಂಟ್ ಇರುವಂತ ಮೂವಿ. ಸೊ ನಮ್ ಕಡೆಯಿಂದ 100% ಎಫರ್ಟ್ ಹಾಕಿದೀವಿ. ಇನ್ನ ನಿಮ್ ಕೈಯಲ್ಲಿದೆ. ಸೊ ದಯವಿಟ್ಟು ಎಲ್ರಲ್ಲೂ ರಿಕ್ವೆಸ್ಟ್ ಮಾಡೋದು ಒಂದೇ, ಎಲ್ರು ಬಂದು ಥಿಯೇಟರ್ಗೆ ಬಂದೇ ಮೂವಿ ನೋಡಿ. ಅಂಡ್ ಈ ತರ ಒಂದು ಹೊಸಬ್ರ
ಒಂದು ಸರ್ ಹೇಳ್ದಂಗೆ ಎಕ್ಸ್ಪೀರಿಯನ್ಸ್ ಇದೆ ಬಟ್ ಹೊಸ ತಂಡ ಅನ್ನೋ ತರ. ಸೊ ನೀವೆಲ್ರೂ ಬಂದು ಮೂವಿ ನೋಡಿ ನಮ್ಮಂತರನ್ನ ಬೆಳೆಸಿ ಎಲ್ರಿಗೂ ರೀಚ್ ಆಗೋಗ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಸೆಲೆಕ್ಟ್ ಮಾಡ್ಕೋಬೇಕು ಯಾವ ತರ ಸಿನಿಮಾ ನಾವೆಲ್ಲ ತಂಡವಾಗಿ ಕೂತ್ಕೊಂಡ್ ಮಾಡಿದ್ದು. ಅಂದ್ರೆ ನಾನು ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲ ಗೊತ್ತಿರೋರೆಲ್ಲ ಕೂತ್ಕೊಂಡ್ ಮಾಡಿದ್ದು. ಪ್ರೊಡ್ಯೂಸರ್ ಅಪ್ರೋಚ್ ಆದಾಗ ನಮ್ ಕಡೆ ಕಿಶನ್ ಅವ್ರನ್ನ ನಾನೇ ಅಪ್ರೋಚ್ ಮಾಡಿದ್ದೆ ಅವರಿಗೆ. ಸೊ ಕಿಶನ್ ಅವರು ನಾವೆಲ್ಲ ಕೂತ್ಕೊಂಡು ಒಂದು ಕತೆ ಅಂತ ಬಂದಾಗ ಯಾವ ತರ ಮಾಡ್ಬೇಕು ಅಂತ, ಪ್ರೊಡ್ಯೂಸರ್ ಕತೆ ಆಗಿರೋದ್ರಿಂದ ಆ ಕಥೆಯಲ್ಲಿ ಮೈನ್ ಆಗಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಎಲ್ಲ ತಂದು ಆ ಕಥೆಯನ್ನ ಆಡಿಯನ್ಸ್ ಕೂತ್ಕೊಂಡು ಅವರಿಗೆ ಅದು ಕ್ಯೂರಿಯಾಸಿಟಿ ತರಬೇಕು. ಒಂದು ಸಿನಿಮಾ ಅಂತ ನೋಡಿದಾಗ ಅವರಿಗೆ ಏನೋ ನಾವು ಸಿನಿಮಾ ನೋಡಿದ್ವಿ, ಏನೋ ಅದ್ರಲ್ಲಿ ಏನೋ ಇತ್ತು ಕಂಟೆಂಟ್ ಅಂತ ಅನ್ಸ್ಬೇಕು. ಆ ತರ ಒಂದು ಕೂತ್ಕೊಂಡು ಮಾಡಿದಂತ ಕಥೆ ಇದು. ತುಂಬಾ ಚೆನ್ನಾಗ್ ಬಂದಿದೆ. ಆಡಿಯನ್ಸ್ ಅಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಒಂದು ಸಿನಿಮಾ ಆಡಿಯನ್ಸ್ಗೋಸ್ಕರ ಮಾಡಿರೋ ಸಿನಿಮಾ. ಸಿನಿಮಾ ನೋಡೋ ಮಂದಿ ಅಂತ ಒಂದಿಷ್ಟು ಜನ ಇದಾರೆ, ಅವರು ಸಿನಿಮಾ ಬಿಟ್ಟು ಬೇರೆ ಏನ್ ಬಗ್ಗೆನೋ ತಲೆ ಕೆಡ್ಸ್ಕೊಳಲ್ಲ, ಅವ್ರಿಗೆ ಸಿನಿಮಾ ನೋಡ್ಬೇಕು. ಸೊ ಒಂದ್ ಒಳ್ಳೆ ಕತೆ ಇದ್ರೆ 100% ಎಲ್ಲಾ ಫ್ಯಾಮಿಲಿ ಅವ್ರು ನೋಡ್ತಾರೆ. ಸೊ ಪಕ್ಕಾ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ, ಎಲ್ಲಾ ಫ್ಯಾಮಿಲಿಯವ್ರಿಗೂ ನೀಟಾಗಿ ಹೃದಯಕ್ಕೆ ಕನೆಕ್ಟ್ ಆಗುವಂತ ಸಿನಿಮಾ ಇದು. ಎಲ್ರು ದಯವಿಟ್ಟು ಬನ್ನಿ ನೋಡಿ, ನಮ್ಮನ್ನ ಪ್ರೋತ್ಸಾಹಿಸಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ.